ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ನ ಟ್ರೇಲರ್ ನಿನ್ನೆಷ್ಟೇ ಬಿಡುಗಡೆಯಾಗಿದೆ. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಇವೆಂಟ್ ಮಾಡಿ ತಾನೇ ಸೆಟ್ ಹೋಸ್ಟ್ ಮಾಡಿದ ಈ ಇವೆಂಟ್ ನಲ್ಲಿ ಸಿಕ್ಕಿದ್ ಏನು ಮತ್ತೆ ಇದು ಫ್ಯಾನ್ಸ್ ನ ಎಕ್ಸ್ಪೆಕ್ಟೇಷನ್ ಎಷ್ಟು ಮ್ಯಾಚ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡೋಣ. ಮೊದಲಿಗೆ ಒಂದು ವಿಷಯ ಮಾತ್ರ ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ತುಂಬಾ ಚೆನ್ನಾಗಿ ರನ್ ಆಗುತ್ತೆ. ಬಟ್ 800 ಕೋಟಿ ಬಜೆಟ್ 2-3 ಸಾರಿ ಪೋಸ್ಟ್ಪೋನ್ ಆಗಿ ಮಾರ್ಚಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಮಾರ್ಚಿಂದ ಜೂನ್ಗೆ ಬಂತು. ಜೂನಲ್ಲಿ ಮತ್ತೆ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಇಶ್ಯೂ ಇಂದ ಆಗಸ್ಟ್ 26ಕ್ಕೆ ಇವಾಗ ಮಾಡಿದ್ರು. ಇಷ್ಟೆಲ್ಲ ಮಾಡಬೇಕಾದ್ರೆ ಹೈ ಬಜೆಟ್ ಇರೋ ಸಿನಿಮಾ ಅಂದರೆ ಮಾರ್ಕೆಟಿಂಗ್ ಟೀಮ್ನವ್ರಿಗೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ನ ಈ ಟ್ರೇಲರ್ ಸರಿಯಾಗಿ ಡೆಲಿವರ್ ಮಾಡಿದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಯಶ್ ಅವರು ಡ್ಯುಯಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಯ ಮತ್ತು ರೂಮಿ ಅನ್ನೋ 2 ಪಾತ್ರಗಳು ಅಪ್ಪ ಮಗನ ನಡುವಿನ ಕಾನ್ಫ್ಲಿಕ್ಟ್, ಇದೇನು ಜಗಳ ನಡೀತಲ್ಲ, ಇದೇ ಈ ಸಿನಿಮಾದ ಕೋರ್ ಆಗಿ ಕಾಣ್ತಾ ಇದೆ. ಮತ್ತೆ ಗೋವಾದ ಬ್ಯಾಕ್ ಡ್ರಾಪ್ನಲ್ಲಿ ಡ್ರಗ್ ಕಾರ್ಟೆಲ್ ಆಗಿರ್ಬೋದು, ಪವರ್ ಗೇಮ್ ಆಗಿರ್ಬೋದು, ಬ್ಲಡ್ ಸೆಡ್ ಆಗಿರ್ಬೋದು, ಇದೊಂದು ಪೀರಿಯಡ್ ಗ್ಯಾಂಗ್ಸ್ಟರ್ ಸ್ಟೋರಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾರೆ. ಮತ್ತೆ ಕಿಯಾರಾ ಅಡ್ವಾಣಿ, ಹುಮಾ ಕುರೇಸಿ, ರುಕ್ಮಿಣಿ ವಸಂತ್ ಮತ್ತು ನಯನತಾರ ಇವೆಲ್ಲ ದೊಡ್ಡ ಸ್ಟಾರ್ ಕಾಸ್ಟ್ ನ ನೋಡ್ತಾ ಇದ್ರೆ ಈ ಟ್ರೇಲರ್ಗೆ ಇವೆಲ್ಲ ಲೀಡ್ ಕ್ಯಾರೆಕ್ಟರ್ಗಳು ಒಂದು ವೇಟೇಜ್ ಕೊಟ್ಟಿದೆ ಅಂತ ಅನಿಸ್ತದೆ. ಮತ್ತೆ ಯಶ್ ಅವರ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಅವರ ಯಂಗ್ ವಯಸ್ಸಿನ ಆ ಲುಕ್ ಆಗಿರ್ಬೋದು, ಮತ್ತೆ ಏಜ್ಡ್ ಅಲ್ಲಿ ಸ್ವಲ್ಪ ವೆರೈಟಿಯಾಗಿ ಕಾಣ್ತಾ ಇದೆಯಲ್ಲ, ಇದನ್ನೆಲ್ಲ ಅವ್ರ ಫ್ಯಾನ್ಸ್ ತುಂಬಾ ಮೆಚ್ತಾ ಇದ್ದಾರೆ. ಮತ್ತೆ ಆಲ್ ಓವರ್ ಈ ಚಿತ್ರದ ಟ್ರೇಲರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆದರೆ ಒಂದು ವಿಷಯ ಮಾತ್ರ ಗಮನಕ್ಕೆ ಬರುತ್ತೆ. ಎಷ್ಟು ದೊಡ್ಡ ಸ್ಕೇಲ್ ಮೂವಿ ಆಗಿದ್ದು ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಅನ್ನ ಹೊಂದಿದ್ದು ಟ್ರೇಲರ್ನಲ್ಲಿ ತನ್ನ ಎಲ್ಲ ಕಾರ್ಡ್ಸ್ನ ಒಂದೇ ಸಲಕ್ಕೆ ಪ್ಲೇ ಮಾಡಿದಾಗಿದೆ. ಪಾತ್ರಗಳ ಪರಿಚಯ ಆಗಿರ್ಬೋದು, ಎಮೋಷನಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಆಕ್ಷನ್ ಸೀನ್ಗಳಾಗಿರ್ಬೋದು, ಮತ್ತೆ ಲವ್ ಆ್ಯಂಗಲ್ ಇವೆಲ್ಲಗಳನ್ನ ಒಮ್ಮೆಲೆ ತುಂಬಿದಾಗ ಪ್ರೇಕ್ಷಕರಿಗೆ ಏನು ಅನ್ಸುತ್ತೆ, ನಾ ಥಿಯೇಟರ್ಗೆ ಹೋಗಿ ಇನ್ನೇನು ಡಿಸ್ಕವರ್ ಮಾಡೋದು ಉಳಿದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಟ್ರೇಲರ್ನ ತಂತ್ರ ಏನಂದ್ರೆ ಒಂದು ಹೈ ಪಾಯಿಂಟ್ ನ ಕೊಟ್ಟು ಉಳಿದಿದ್ದನ್ನ ಪ್ರೇಕ್ಷಕರಿಗೆ ಬಿಟ್ಬಿಡೋದು, ಅವರ ಕ್ಯೂರಿಯಾಸಿಟಿಗೆ ಬಿಟ್ಬಿಡೋದು, ಅವ್ರ ಇಮ್ಯಾಜಿನೇಷನ್ ಅನ್ನ ಮಾಡ್ಕೊಂಡು ಅವ್ರ ಥಿಯೇಟರ್ಗೆ ಹೋಗ್ಬೇಕನ್ನೋ ಫೀಲ್ ಬರ್ತಾ ಇರ್ಬೇಕು ಅವ್ರಿಗೆ. ಇಲ್ಲಿ ಅವ್ರ ಟ್ರೇಲರ್ನಲ್ಲಿ ಒಂದು ಓವರ್ ಸೇಲ್ ಮಾಡಕ್ ಹೋಗಿ ಜಾಸ್ತಿ ಸ್ಟೋರಿನ ಬಿಟ್ಕೊಟ್ರು ಅಂತ ಅನ್ಸುತ್ತೆ. ಅದಕ್ಕೆ ಇಂಟರ್ನೆಟ್ ಅಲ್ಲಿ ಒಂದು ಸೆಕ್ಷನ್ ಟ್ರೇಲರ್ ಪರವಾಗಿದ್ರೆ, ಇನ್ನೊಂದು ಸೆಕ್ಷನ್ ಟ್ರೇಲರ್ ಅಪೋಸಿಟ್ ಆಗಿದೆ. ಟ್ರೇಲರ್ ನಲ್ಲಿ ಎಲ್ಲಾ ಸ್ಟೋರಿನ ಬಿಟ್ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಚಿತ್ರದ ಸುತ್ತ ಇರೋ ಎಷ್ಟು ದೊಡ್ಡ ಬಜೆಟ್ ಮತ್ತೆ ಲಯನ್ಸ್ ಗೇಟ್ ಕೂಡ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ನ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮತ್ತೆ ಪ್ಯಾಂಡಿಯಾ ಸ್ಕೇಲ್ ಈ ಸಿನಿಮಾ ಇವೆಲ್ಲ ನೋಡ್ತಾ ಇದ್ರೆ ಇದೊಂದು ಗ್ಲೋಬಲ್ ಇವೆಂಟ್ ಆಗಬೇಕಾಗಿತ್ತು. ಆದರೆ 2 ಬಾರಿ ಪೋಸ್ಟ್ಪೋನ್ ಆದ ನಂತರ ಆಡಿಯನ್ಸ್ ನ ಪರ್ಸ್ಪೆಕ್ಷನ್ ಮೇಲೆ ಹೊಡೆತ ಬಿದ್ದಿದೆ ಅನ್ನೋದನ್ನ ಮಾತ್ರ ನಾವು ನಂಬಲೇಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಸಲ ಪೋಸ್ಟ್ಪೋನ್ ಆದಾಗಲೂ ಆಡಿಯನ್ಸ್ ನ ಪರ್ಸ್ಪೆಕ್ಷನ್ ಸ್ವಲ್ಪ ಡೈಲ್ಯೂಟ್ ಅಂತೂ ಆಗ್ತಾ ಇದೆ. ಮಸ್ಟ್ ವಾಚ್ ಥಿಯೇಟ್ರಿಕಲ್ ಇವೆಂಟ್ ಅನ್ನೋ ಈ ಎಕ್ಸೈಟ್ಮೆಂಟ್ ಏನಿದೆ ಇದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಈ ಸಲ ಟ್ರೇಲರ್ನಲ್ಲಿ ಹೈ ಶಾಕ್ ವ್ಯಾಲ್ಯೂ ಇಟ್ಕೊಂಡು, ಹೈ ಇಂಟೆನ್ಸಿಟಿ ಫೈಟಿಂಗ್ ಸೀನ್ಸ್ನ ಇಟ್ಕೊಂಡು ಜನರಿಗೆ ಈ ಟ್ರೇಲರ್ನ ಸೇಲ್ ಮಾಡಬೇಕು, ಸಿನಿಮಾನ ಸೇಲ್ ಮಾಡಬೇಕು ಅನ್ನೋ ಒಂದು ಕ್ಯಾಲ್ಕುಲೇಟೆಡ್ ಮೂವ್ ನಮಗೆಲ್ಲ ಕಾಣ್ತಾ ಇದೆ. ಇನ್ನೊಂದು ಕಡೆ ಯಶ್ ಅವರ ಫೋಕಸ್ ಕೂಡ ಈಗ ರಾಮಾಯಣದ ಮೆಗಾ ಪ್ರಾಜೆಕ್ಟ್ ಕಡೆ ಶಿಫ್ಟ್ ಆಗಿದೆ ಅಂತ ಕಾಣ್ತಾ ಇದೆ. ಮತ್ತೆ ಟಾಕ್ಸಿಕ್ಗೆ ಬೇಕಾಗಿದ್ದ ಅಗ್ರೆಸಿವ್ ಇಂಟರ್ನ್ಯಾಷನಲ್ ಪುಷ್ ಇನ್ನೂ ಆ ಲೆವೆಲ್ಗೆ ಕಾಣ್ತಾ ಇಲ್ಲ. KGF ನಂತರ ತಮ್ಮನ್ನ ಮತ್ತೆ ಪ್ರೂವ್ ಮಾಡ್ಕೊಳ್ಳೋ ಹಂಬಲ ಮತ್ತೆ ರಾಮಾಯಣದ ಜವಾಬ್ದಾರಿ ಇನ್ನೊಂದು ಕಡೆ, ಇದೆಲ್ಲ ಟಾಕ್ಸಿಕ್ ನ ಪ್ರಮೋಷನ್ ಮೇಲೆ ತುಂಬಾ ಎಫೆಕ್ಟ್ ಬೀಳ್ತಾ ಇದೆ. ಇನ್ನು ಈ ಟ್ರೇಲರ್ ಮೇಲೆ ನನ್ನ ಓವರಾಲ್ ಟೇಕ್ ಏನಪ್ಪಾ ಅಂದ್ರೆ, ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಒಂದು ಗಟ್ಟಿ ಸಬ್ಸ್ಟೆನ್ಸ್ ಇದೆ ಅನ್ನೋದು ಫೀಲ್ ಆಗುತ್ತೆ. ಮತ್ತು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಸ್ಟೈಲ್ ಆಗಿರ್ಬೋದು, ಮತ್ತೆ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಸಿನಿಮಾಗೆ ಒಂದು ಸ್ಟ್ರಾಂಗ್ ಡೆಪ್ತ್ ಅನ್ನ ಕೊಡ್ತಾ ಇದ್ದಾವೆ. ಆದ್ರೆ ಟ್ರೇಲರ್ ಎಡಿಟಿಂಗ್ ಮತ್ತೆ ಮಾರ್ಕೆಟಿಂಗ್ ಇನ್ನೊಂದು ಸ್ವಲ್ಪ ಶಾರ್ಪ್ ಆಗುವುದಿತ್ತು ಅಂತ ಫೀಲ್ ಆಗುತ್ತೆ. ಒಟ್ಟಿನಲ್ಲಿ ಆಗಸ್ಟ್ 26ಕ್ಕೆ ಚಿತ್ರ ಬಿಡುಗಡೆ ಆದಾಗ ಈ ಟ್ರೇಲರ್ ನೀಡಿರುವ ಎಕ್ಸ್ಪೆಕ್ಟೇಷನ್ ನ ಎಷ್ಟು ಜಸ್ಟಿಫೈ ಮಾಡುತ್ತೆ ಅಂತ ನಾವೆಲ್ಲ ಕಾದ್ ನೋಡೋಣ. ಮತ್ತೆ ನಿಮ್ಗೆ ಟಾಕ್ಸಿಕ್ ಟ್ರೇಲರ್ ಹೇಗೆ ಅನಿಸ್ತು, ಮತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಯ್ತಾ ಅಥವಾ ಓವರ್ ಹೈಪ್ ಅನಿಸ್ತಾ, ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸೈನಿಂಗ್ ಆಫ್ AK ಆನ್ ಸ್ಕ್ರೀನ್.